ದುಡಿಮೆಗೆ ನಂಬಿದ್ದ ಜೆಸಿಬಿಯನ್ನು ಸಾಲದ ಹೆಸರಿನಲ್ಲಿ ಸಾಲ ಪಡೆದ ರೈತನಿಗೆ ಮಾಹಿತಿ ನೀಡದೆ ಒತ್ತೊಯ್ದು ನಿಯಮಬಾಹಿರವಾಗಿ ಕಾನೂನನ್ನು ಉಲ್ಲಂಘಿಸಿ ಏಕಾಏಕಿ ಬೇರೆಯವರಿಗೆ ಮಾರಾಟ ಮಾಡಿರುವ HDFC ಬ್ಯಾಂಕಿನ ಧೋರಣೆಯನ್ನು ಖಂಡಿಸಿ ರೈತ ಮಂಜುನಾಥನಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ನೇತೃತ್ವದಲ್ಲಿ ನಗರದ MG ರಸ್ತೆಯಲ್ಲಿರುವ HDFC ಬ್ಯಾಂಕ್ ಮುಂಭಾಗ ನಡೆಸುತ್ತಿರುವ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಗೌಡನಹಳ್ಳಿಯಲ್ಲಿ ವಾಸಿಸುತ್ತಿರುವ ಮಂಜುನಾಥ್ HDFC ಬ್ಯಾಂಕಿನಿಂದ ದುಡಿಮೆಗಾಗಿ ಕಂತಿನ ಮೂಲಕ JCBಯನ್ನು 2024ರಲ್ಲಿ 36 ಲಕ್ಷಕ್ಕೆ ಖರೀದಿಸಿ 16 ಕಂತನ್ನು ಕಟ್ಟಿರುತ್ತಾರೆ. 2 ಕಂತು ಬಾಕಿ ಇರುವುದಕ್ಕೆ ಯಾವುದೇ ಮಾಹಿತಿಯನ್ನು ನೀಡದೆ JCBಯನ್ನು ಒತ್ತೊಯ್ದು ಬೇರೆಯವರಿಗೆ ಮಾರಾಟ ಮಾಡಿರುವುದಲ್ಲದೆ ರೈತನು ಕಟ್ಟಿರುವ ಕಂತಿನ ಹಣಕ್ಕೂ ಉಂಡೆನಾಮ ಹಾಕುವ ಕೆಲಸವನ್ನು HDFC ಬ್ಯಾಂಕ್ ಮಾಡುತ್ತಿದೆ ಎಂದು ಹೋರಾಟಗಾರರು ಆರೋಪಿಸುತ್ತಿದ್ದಾರೆ. ಮಂಜುನಾಥ್ ಅಂತ ಗೌಡನಹಳ್ಳಿ ನನ್ನ JCB 36 ಲಕ್ಷ JCB ತಂದು ನಾನು 2024ರಲ್ಲಿ JCB ತಂದಿದ್ದೆ. ಆ JCB ತಂದು 16 ಕಂತು ಕಟ್ಟಿದ್ದೆ. 16 ಕಂತು ಕಟ್ಟಿ 2 ಕಂತು ಡಿ ಇತ್ತು. 2 ಕಂತು ಡಿ ಇದರಿಂದ ಏಕಾಏಕಿ ಬಂದು ನನಗೆ ಮನೆ ಹತ್ರ ನಾನು ಇಲ್ದಿದ್ದ ಟೈಮಲ್ಲಿ ಗಾಡಿ ಹಾಕಿ ಹೋಗಿ ಯಾವ ಏಜೆಂಟ್ರು ಬಂದಿರೋ ಅಂತ ಗೊತ್ತಿಲ್ಲ, ಬ್ಯಾಂಕ್ ಮ್ಯಾನೇಜರ್ ಅಂತ ಗೊತ್ತಿಲ್ಲ. ತಿರ್ಗಾ ದಿನ ನನಗೆ ಫೋನ್ ಬಂದಾಗ ನಾನು ಸರ್ ಗಾಡಿ ಹೇಳ್ಕೊಂಡಿದ್ದಾರಲ್ಲ, ನನ್ನ ಗಾಡಿ ಬೇಕು, ನಾನು EMI ಏನು ಡಿ ಇದೆ ನಾನು ಕೊಡ್ತೀನಿ, ನನ್ನ ತಾಯಿ ಒಡವೆ ಅಡ್ವೈಟ್ ಕೊಡ್ತೀನಿ ಅಂದಿದ್ದನ್ನು ಕೊಡ್ಕೊತೀನಿ ಅಂತಂದಾಗ ಇಲ್ಲ ಶಿವಮೊಗ್ಗಕ್ಕೆ ಬಾ ಅಂದರು. ಹೋದಾಗ ಶಿವಮೊಗ್ಗಕ್ಕೆ ಹೋಗಿ ಕೇಳಿದರೆ ಶಿವಮೊಗ್ಗದಲ್ಲಿ ಇಲ್ಲ ನೀವು ಫುಲ್ ಅಮೌಂಟ್ ಕಟ್ಟಬೇಕು, ಇಲ್ಲಿ ಮ್ಯಾನೇಜರು ಇಲ್ಲ, ಮ್ಯಾನೇಜರು ಕೆಲಸ ಬಿಟ್ಟು ಹೋಗಿದ್ದಾರೆ ಅಂದರು. ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅಂದರು, ಹುಬ್ಳಿಗೆ ಬನ್ನಿ ಅಂತಂದರು. ಬೆಂಗಳೂರಿಗೆ ಹೋಗಿದ್ದೀವಿ, ಎಲ್ಲ ಮಾಡಿ ಏನು ಕೇಳಿದ್ರು ರೆಸ್ಪಾನ್ಸ್ ಮಾಡಲಿಲ್ಲ. ರೈಲ್ವೆ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ಒಂದು ನಂಬರ್ ಕೊಟ್ಟರು ನನಗೆ, ಈ ಥರ ಅಡ್ವೊಕೇಟ್ ಮಾತಾಡ್ತಾರೆ ಅಂತ. ಅವ್ರು ಮಾತಾಡಿದಾಗ ನನಗೆ ನೋಡಪ್ಪ ನಿನಗೆ JCB ತರಿಸ್ಕೊಡ್ತೀವಿ, 10 ದಿನ ಟೈಮ್ ಕೊಡು, 10 ದಿನದೊಳಗೆ ತರಿಸ್ಕೊಡ್ತೀವಿ, ನೀನು ದುಡ್ಡು ಕಟ್ಟಕ್ಕೆ ರೆಡಿ ಇದೆಯಾ ಅಂದರೆ ಆಯಿತು ಸರ್ ಎಷ್ಟು ಅಂತ ಕೇಳಿದ್ರೆ 22.5 ಲಕ್ಷ ದುಡ್ಡು ಕಟ್ಟಬೇಕು, 22.5 ಲಕ್ಷ ದುಡ್ಡು ಕಟ್ಟಿದ್ರೆ ಗಾಡಿ ಸಿಗುತ್ತೆ ಅವರು. ಆಯಿತು ಸರ್ ನಾನು ಇನ್ನೊಂದು ವಾರದೊಳಗೆ ರೆಡಿ ಮಾಡ್ಕೊತೀನಿ, ನಿಮ್ಮ ಟೈಮ್ ಏನಿದೆ ಅದರೊಳಗೆ ಕಟ್ತೀನಿ ಅಂದ್ರೂ ತಿರ್ಗಾ ದಿನಕ್ಕೆ ಗಾಡಿ ಸೇಲ್ ಮಾಡಿ ಡಿಸೆಂಬರ್ 1ನೇ ತಾರೀಕಿಗೆ ನನಗೆ ನೋಟಿಸ್ ಕಳಿಸಿದ್ದಾರೆ. ನಾನೇ ನಿನ್ನೂ 36 ಲಕ್ಷ JCBಯ ನಿನ್ನೂ ಅವ್ರು ಮಾರ್ಕೊಂಡು ತಿಂದ ಇದೆ, ನನಗೆ ನೋಟಿಸ್ ಕಳಿಸಿ 1.70 ಕಟ್ಟಿ ಅಂತ ನನ್ನನ್ನೇ ಕೇಳ್ತಿದ್ದಾರೆ. ಶಿವಶೆಟ್ಟಿ ಅನ್ನೋರು ಕಾನ್ಫರೆನ್ಸ್ಗಳಲ್ಲಿ ಗಣಪತಿ ಅನ್ನೋರ ಜೊತೆ ಕಾನ್ಫರೆನ್ಸ್ ಇದ್ದಾಗ ನಮ್ಮ ಎಲ್ಲ ಲೀಡರ್ಗಳು ಕೊಟ್ಟಿದ್ದಾಗ ಆಯಿತು ಇದು ನಮಗೆ ಸ್ಪೆಷಲ್ ಕೇಸು JCB ತರಿಸ್ಕೊಡ್ತೀನಿ, ನೀವು 22.5 ಲಕ್ಷ ದುಡ್ಡು ಕಟ್ಟಕ್ಕೆ ರೆಡಿ ಇದ್ದೀರಾ? ಹೌದು ಸರ್ ಎಲ್ಲ ರೆಡಿ ಇದ್ದೀವಿ ಅಂತ ಎಲ್ಲ ನಮ್ಮ ಮುಖಂಡರಿಗೆ ಮಾತಾಡಿ ರೆಕಾರ್ಡು ಸಮೇತ ನಾವು ಮಾಡಿದ್ದೀವಿ. ಆ ರೆಕಾರ್ಡನ್ನು ಅದೇ ಥರನೇ ಹೇಳಿದರು, ಇದು ಸ್ಪೆಷಲ್ ಕೇಸು JCB ಕೊಟ್ಟೇ ಕೊಡ್ತೀವಿ, ತೊಂದರೆ ಮಾಡ್ಕೋಬೇಡಿ ಅಂತ ಅಂದರು. ಶಿವಶೆಟ್ಟಿ ಬ್ಯಾಂಕ್ ಹೆಡ್ ಮ್ಯಾನೇಜರ್ ಅಂತ ಬೆಂಗಳೂರು ಇಲ್ಲ ಹುಬ್ಳಿ ಇರ್ಬೋದು ಅನ್ಸುತ್ತೆ. ಕೊಟ್ಟಾಗ ಒಳಗೆ ಕರೆದು ನಮ್ಮ ಲೀಡ್ರ್ಗಳು ಕರೆದು ಇಲ್ಲ ಸರ್ ಇವತ್ತೊಂದು ಇದು ಮಾಡಬೇಡಿ ನಾಳೆ ಬರ್ತಾರೆ ಅಂತಂದರು. ಇಲ್ಲ ಸರ್ ನಾವು ಮನೆ ದುಡ್ಡು ಕೊಟ್ಟಿದ್ದೀವಿ, ನಿಮ್ಮನ್ನು ಮಾತು ಒಂದ್ಸತಿ ಕೇಳಿದ್ವಿ, ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿಲ್ಲ, ನಿಮ್ಮ ರೆಸ್ಪಾನ್ಸ್ ಇಲ್ಲ ಅಂದಿದ್ದ ಕಾರಣ ನಾವು ಕೊಡ್ತಿದ್ದೀವಿ ಅಂತ ಸಾಮಾನ್ಯನೆಲ್ಲ ಹಾಕಿ ಎಲ್ಲ ಸ್ಟ್ರೈಕ್ ಮಾಡೋಕ್ಕೆ ಇಲ್ಲಿ ನಿಂತೀವಿ ಸರ್. ಅವರು ಹೇಳಿದರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ ನೋಡಿ ಇವರು ಮಾತುಕತೆ ಕರೆದು ಒಳಗೆ ಕೂರಿಸ್ಕೊಂಡ್ರು, ನಮ್ಮನ್ನ ಒಳಗೆ ಕರೆದು ಕೂರಿಸ್ಕೊಂಡು ನಮ್ಮದೆಲ್ಲ ಫೋಟೋ ತೆಗಿಸಿ ಕಾಫಿ ಎಲ್ಲ ಕೊಟ್ಟು ಒಳಗೆ ಕೂರಿಸ್ಕೊಂಡು ಆ ಫೋಟೋ ತಗೊಂಡೋಗಿ ಕೋರ್ಟಿಗೆ ಕೊಟ್ಟು ಕೋರ್ಟಿಂದ ಅವರು ನಮ್ಮಮೇಲೆ ಇಲ್ಲಿ ಎತ್ತಿಸ್ಬೇಕು ಅಂತೇಳಿ ಒಂದು ಸ್ಟೇ ತಂದಿದ್ದಾರೆ, ಬ್ಯಾಂಕಿಂದ ಸ್ಟೇ ತಂದಿದ್ದಾರೆ. ಅದು ಅವ್ರ ಉದ್ದೇಶ ನಮಗೆ ನ್ಯಾಯ ಈಡೇರಿಸಬೇಕು ಅಂತ, ರೈತರಿಗೆ ಅನ್ಯಾಯ ಮಾಡಬೇಕು ಅಂತ. ಅದರಿಂದ ಅವ್ರು ಯಾವ ಸ್ಟೇ ತಂದರೂ ನಾವು ಅದರಲ್ಲಿ, ಯಾಕೆಂದರೆ ಅವರು ಜುಡಿಷಿಯಲಿ ಮಾತ್ರ ಇರೋದು, ನಾವು ಹೊರಗಡೆ ಬೀದಿಲಿ ಕೂತಿದ್ದೀವಿ. ನಾವು ಅವ್ರ ಹೋರಾಟ ಈಗ ಇವರು ಅಂಗಡಿ ಚಂದ್ರವ್ರು ಹೇಳಿದಂಗೆ ಇಲ್ಲ ಹಣ ಅವ್ರು ಕಟ್ಟಿದ ಹಣ ರಿಫಂಡ್ ಮಾಡಬೇಕು, ಇಲ್ಲ JCB ವಾಪಸ್ ಕೊಡಬೇಕು. ಅವ್ರು ಕೊಡೋವರೆಗೂ ನಾವು ಅವ್ರ ಹತ್ರ ಧರಣಿನ ಮುಂದುವರಿಸ್ತೀವಿ. ಮತ್ತು ಇಲ್ಲಿ ಏನೇನು ಅನಾಹುತ ಅಂತ ಹೇಳಕ್ಕೆ ಬರಲ್ಲ, ನಾವು ಇಡೀ ಜಿಲ್ಲೆ ಜನ ಸೇರಿಸ್ತೀವಿ. ಮತ್ತು ಏನು ಆಗ್ಬೇಕು ಅಂತ ಮಾಡ್ತೀವಿ. ಬ್ಯಾಂಕಿನ ವ್ಯವಹಾರಕ್ಕೆ ನಾಳೆಯಿಂದಲೇ ಬ್ಯಾಂಕಿನ ವ್ಯವಹಾರಕ್ಕೆ ಯಾರು ಬರಬಾರ್ದು ಆ ಥರ ಅಡ್ಡಾಗ್ತೀವಿ. ಹೊರಗಡೆ ಕೂತ್ಕೊಂಡು ನಂಬ್ಕೊಂಡಿದ್ದರು. ಇದು ದಲಿತ ಮಂಜುನಾಥನಂತ ಒಬ್ಬ ರೈತನ JCBಯನ್ನು ಇವರು 2 ಕಂತು ಕಟ್ಟದೇ ಇದ್ದಿದ್ದ ಕಾರಣದಿಂದ ಸೀಸ್ ಮಾಡಿ ತಗೊಂಬಂದು ಆ ಹುಡುಗನ ಮೇಲೆ ದೌರ್ಜನ್ಯನೂ ಕೂಡ ಮಾಡಿ ಸೀಸ್ ಮಾಡಿ ತಂದಂಥ JCBಯನ್ನು ಏಕಾಏಕಿ ಇಲ್ಲಿರ್ತಕ್ಕಂತಹ HDFCನ ಮ್ಯಾನೇಜರು ಮಾರಾಟ ಮಾಡಿಕೊಂಡು ಅವರ ಲಾಭಕ್ಕೋಸ್ಕರ ಮಾರಾಟ ಮಾಡಿದ್ದಾರೆ. ಆ ಕಾರಣದಿಂದ ಅವರು ಹೋರಾಟವನ್ನು ಇಟ್ಟಿರೋದು 2 ಬೇಡಿಕೆಗಳನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ. ಒಂದು, ಅವರ JCBಗೆ ಏನು ಕಟ್ಟೋದಕ್ಕೆ ಈಗಾಗಲೇ ಒಂದು ಸಲ ಮಾತುಕತೆ ಆಗಿದ್ದೆ,
22,50,000 ಕಟ್ಟೋದು, JCBನ ವಾಪಸ್ ಕೊಡೋದು ಅಂತೇಳಿ ಒಂದು ಸ್ಪೆಷಲ್ ಕೇಸ್ ಆಗಿ ಮಾಡ್ತೀವಿ ಅಂತ ಇಲ್ಲಿಯ ಗಣಪತಿ ಅಂತಕ್ಕಂಥದ್ದು ಮ್ಯಾನೇಜರು ಸೀನಿಯರು ಅವ್ರು ಮಾತಾಡಿದ್ದಾರೆ. JCBಯನ್ನು ಕೂಡಲೇ ತುಂಬ ಉರುಗಿನಿ ಕೊಟ್ಟು ಆ ಉಳಿಕೆ ಅಮೌಂಟನ್ನು ಕಟ್ಟಿ ಮುಂದಿನ ವ್ಯವಹಾರಕ್ಕೆ ಅವರಿಗೆ ಮಾಡಿಕೊಡ್ಬೇಕು ಅಂತ. ದಲಿತ, ಬಡ ಕೂಲಿ ಕಾರ್ಮಿಕ, ಹೆಂಡತಿ ಮಕ್ಕಳದು ಚಿನ್ನಾಭರಣಗಳನ್ನು ಅಡವಿಟ್ಟು ತಂದಿರ್ತಕ್ಕಂಥದ್ದು. ಇಲ್ಲವೇ ಕೊಡೋಕ್ಕಾಗೋದಿಲ್ಲ, ಮಾರಾಟ ಮಾಡಿದ್ದೀವಿ, ಅದು ಕೇಸು ಆಗಿದೆ, ನಾವು ಬೇರೆ ಮಾರಾಟ ಮಾಡಿದ್ದು ಕೊಡೋಕ್ಕೆ ಆಗೋದೇ ಇಲ್ಲ ಅನ್ನೋದಾದರೆ ಅವ್ರಿಗಿರ್ತಕ್ಕಂಥ ಆಪ್ಷನ್ನು ಈಗೇನು 17 ಲಕ್ಷದ ಕಟ್ಟಿದಾರೋ ಹುಡುಗ, ಎಷ್ಟು ಕಟ್ಟಿದಾರೋ ಅಷ್ಟು ಹಣಕ್ಕೆ ಬಡ್ಡಿ ಸಮೇತ 6 ತಿಂಗಳು ಎಲ್ಲಿಂದ ಇವರು ಕಟ್ಟಿದ್ರು ಆ ಬಡ್ಡಿಯನ್ನು ಸೇರಿಸಿ ಆ ಹುಡುಗನಿಗೆ ಅಮೌಂಟನ್ನು ರೀಫಂಡ್ ಮಾಡಿದರೆ ಸಮಸ್ಯೆ ಬಗೆಹರಿತದೆ. ಇಲ್ಲವಾದರೆ ಆ ಮುಂದಿನ ಅನಾಹುತಗಳಿಗೆ ಈ ಬ್ಯಾಂಕು, HDFC ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಅದೇನು ಲೋನಿಗೆ ಸಂಬಂಧಪಟ್ಟಂಥ ಸುಹಾಸ್ ಶೆಟ್ಟಿ ಅಂತಕ್ಕಂಥವ್ರು ಇದ್ದರು, ಅವರ ಜವಾಬ್ದಾರಿ ಆಗ್ತಾರೆ. ಒಟ್ಟಾರೆಯಾಗಿ ರೈತನು ನಂಬಿರುವ JCBಯನ್ನು ಕಾನೂನು ಉಲ್ಲಂಘಿಸಿ ಮಾರಾಟ ಮಾಡಿ ಕಟ್ಟಿರುವ ಕಂತಿನ ಹಣವೂ ಇಲ್ಲದೆ ಅತ್ತ JCB ಯಂತ್ರವೂ ಇಲ್ಲದೆ 3 ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ರೈತ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಮಾನವೀಯತೆಯನ್ನೂ ತೋರದೆ ರೈತನ ಬೆನ್ನೆಲುಬನ್ನು ಮುರಿಯುವ ಕೆಲಸವನ್ನು HDFC ಖಾಸಗಿ ಬ್ಯಾಂಕ್ ಮಾಡುತ್ತಿದೆ.